Namaste, sir. Welcome to Kannada Namaste. Film Club podcast. Yeah. Hi. 1888 ನಿಮ್ಮ ಫಿಲಮ್ ಗೊರಿಲ್ಲಾ ಟೆಕ್ನಿಕ್ ಇಟ್ಕೊಂಡು ಶೂಟ್ ಮಾಡಿರೋದು ಎಂಟೈರ್ ಫಿಲಮ್ನ. ಟು ಸೆಟ್ ದ ಬೇಸ್, ಗೊರಿಲ್ಲಾ ಟೆಕ್ನಿಕ್ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ಹೇಳಿ ಸರ್. ಗೊರಿಲ್ಲಾ ಟೆಕ್ನಿಕ್ ಅಂದ್ರೆ ಬೇಸಿಕ್ಲಿ ಒಂದ್ ಕೈಂಡ್ ಆಫ್ ಆಡ್ ಹಾಕ್ ಫಿಲ್ಮಿಂಗ್ ಅಂತ ಹೇಳ್ಬೋದು. ಅಂದ್ರೆ ಸ್ಮಾಲ್ ಟೀಮ್, ಸ್ಕೆಲಿಟನ್ ಕ್ರೂ ಅಂತ ಏನ್ ಹೇಳ್ತೀವಿ, ಒಂದ್ 3-4 ಜನ ಇರ್ಬೋದು. ರಿಯಲ್ ಲೊಕೇಶನ್ಸ್, ಸೆಟ್ಸ್ ಇರಲ್ಲ. ಮತ್ತೆ ಸ್ಟೋರಿ ಎಲಿಮೆಂಟ್ಸ್ನು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮೈಂಡ್ ಅಲ್ಲಿ JC ರೋಡ್ ಶೂಟ್ ಮಾಡ್ಬೇಕಂತ ಇದೆ. ಗೊರಿಲ್ಲಾ ಟೆಕ್ನಿಕ್ಗೆ ಮೇ ಬಿ ಮಾರ್ನಿಂಗ್ 6 to 7 ಶೂಟ್ ಸೆಟ್ ಆಗ್ಬೋದು, ಬಟ್ ನಂಗೆ ಈವ್ನಿಂಗ್ ಶಾಟ್ ಬೇಕು. ಅಲ್ಲಿ ಹೋಗಿ ನಾನು ಅದನ್ನ ಬ್ಲಾಕ್ ಮಾಡಿ ಆ JC ರೋಡ್ ನ ಆಸ್ ಇಟ್ ಈಸ್ ಯೂಸ್ ಮಾಡಕ್ಕೆ ನನ್ ಮೇ ಬಿ ಸಮ್ಟೈಮ್ಸ್ ರಿಯಲ್ ಪೀಪಲ್ ಯಾರಿದ್ದಾರೆ ಅಥವಾ ರಿಯಲ್ ಕಾರ್ಸ್ ನಡೀತಾ ಇರೋದು, ಬಿಲ್ಡಿಂಗ್ಸ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಯೂಸ್ ಮಾಡೋದು, ಸೆಟ್ ಇಲ್ಲದೆ ಆರ್ಟಿಫಿಷಿಯಲ್ ಲೈಟಿಂಗ್ ಯೂಸ್ ಮಾಡದೆ ನ್ಯಾಚುರಲ್ ಏನಿದೆ ಅದನ್ನೇ ಯೂಸ್ ಮಾಡೋದು. ಅಂಡ್ ಆಲ್ಸೋ ಕ್ಯಾಮ್ರಾ ಕೆಲವೊಂದ್ಸಲ ನಿಮ್ಗೆ ಆಬ್ವಿಯಸ್ ಆಗಿ ಕಾಣಿಸ್ತಲ್ಲ, ಯಾಕಂದ್ರೆ ಕ್ಯಾಮ್ರಾ ಅಲ್ಲಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಪಾಸಸ್ ಬೈ ಇರ್ತಾರೆ, ಅವರೆಲ್ಲ ಸ್ವಲ್ಪ ಕ್ಯಾಮ್ರಾ ಕಾನ್ಶಿಯಸ್ ಆಗ್ತಾರೆ. ಸೊ ಒಂಥರ ನೀವು ಹೇಳ್ಬೋದು ರಿಯಲ್ ಲೊಕೇಶನ್, ರಿಯಲ್ ಪೀಪಲ್ ಒಂದು ಮಿಕ್ಸ್ ವಿತ್ ಅನ್ ಆಡ್ ಸ್ಟೈಲ್ ಆಫ್ ಫಿಲ್ಮಿಂಗ್. JC ರೋಡ್ ಅವತ್ತು ಏನೊಂದು ಬಂದಿದೆ, ಅದಾಗಲ್ಲ ಇಮಿಡಿಯೇಟ್ಲಿ ನಾವ್ ಏನ್ ಮಾಡ್ತೀವಿ, ಓಕೆ ಶೂಟ್ ನ ಕ್ಯಾನ್ಸಲ್ ಮಾಡಲ್ಲ. ಒಂದು ಐಡಿಯಾ ಇರುತ್ತೆ, ಬೆಂಗಳೂರದ ಐಡಿಯಾ ಇರುತ್ತೆ, ಇದೇ ತರ ಒಂದು ಬೇರೆ ರೋಡ್ ಇದೆ, ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬಿಟ್ಟು ಅದೇ ಸೆಟಪ್ ನ ವಿತಿನ್ ಒಂದು 30 minutes ಅಲ್ಲಿ ರ್ಯಾಪ್ ಅಪ್ ಮಾಡಕ್ ನೋಡ್ತೀವಿ. ಒಂದು ಸ್ಮಾಲ್ ಸೀಕ್ವೆನ್ಸ್ ಇರ್ಬೋದು. ಸೊ ಆಪ್ಟಿಮೈಸಿಂಗ್ ಆನ್ ಬಜೆಟ್, ಟೈಮ್, ರಿಸೋರ್ಸಸ್, ಆಕ್ಟರ್ಸ್, ಪರ್ಮಿಷನ್ಸ್ ಇರಲ್ಲ ಕೆಲವು ಸಲ, ಆಮೇಲೆ ನೋಡ್ಕೊಳ್ಳೋ ಪರ್ಮಿಷನ್ಸ್, ಆ ತರ ಒಂದು ಮೈಂಡ್ ಅಲ್ಲಿ. ಸೊ ಆಡ್ ಹಾಕ್ ಸ್ಟೈಲ್ ಆಫ್ ಫಿಲ್ಮಿಂಗ್ ಅಂತ ಹೇಳ್ಬೋದು. ಒಂದು ವಿತೌಟ್ ಎನಿ ಆರ್ಟಿಫಿಷಿಯಲ್, ಮಿನಿಮಲ್ ಆರ್ಟಿಫಿಷಿಯಲ್ ಪ್ರಾಪ್ಸ್ ಅಂಡ್ ಕ್ಯಾರೆಕ್ಟರ್. ಕನ್ನಡದಲ್ಲಿ ಈ ಟೆಕ್ನಿಕ್ ಹೊಸ ಅದ ಅಥವಾ ವೆರಿ ಲೆಸ್ ಎಕ್ಸ್ಪ್ಲೋರ್ಡ್? ನನಗನ್ಸತ್ತೆ ಇದು ಆಸ್ ಎ ಟೆಕ್ನಿಕ್ ಈಗ ಕೆಲವೊಂದು ಸೀನ್ಸ್ ಅಲ್ಲಿ ಯೂಸ್ ಆಗಿದೆ, ಸೀನ್ಸ್ ಅಂಡ್ ಶಾರ್ಟ್ಸ್ ಅಲ್ಲಿ ಆಗಿದೆ. ಈಗ ಕಾಶಿನಾಥ್ ಸರ್ ಆಗಿರ್ಬೋದು, ಶಂಕರ್ ನಾಗ್ ಅವರಾಗಿರ್ಬೋದು, ಅವ್ರು ಯೂಸ್ ಮಾಡಿದ್ದಾರೆ ಈ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ನ. ಇವನ್ ನನ್ಗೆ ಗೊತ್ತಿರಂಗೆ ಇವತ್ತಿಗೂ ಕೆಲವು ನಿಮ್ಗೆ ಕೆಲವೊಂದ್ಸಲ ಒಂದು ಸೀನ್ ನೋಡಿದ್ರೆ ಗೊತ್ತಾಗ್ದು, ಒಂದು ತುಂಬಾನೇ ನ್ಯಾಚುರಲ್ ಎಲಿಮೆಂಟ್ ಇರುತ್ತೆ ಒಂದು ಮಾರ್ಕೆಟ್ ಸೀನ್ ಆಗಿರ್ಬೋದು. ಸೊ ಅದು ನನ್ಗನ್ಸತ್ತೆ ಎಲ್ಲೋ ಒಂದ್ ಸ್ವಲ್ಪ ಗೊರಿಲ್ಲಾ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ಯೂಸ್ ಆಗಿರುತ್ತೆ. ಫುಲ್ ಫ್ಲೆಜ್ಡ್ ಆಗಿ ಯೂಸ್ ಮಾಡಿರೋದು ನನ್ಗೆ ಸ್ವಲ್ಪ ಡೌಟ್ ಇದೆ. ನಮ್ಗೆ ಇನ್ನೊಂದೇನಂದ್ರೆ, ಯೂಶ್ವಲಿ ಟು ಬಿ ಫ್ರಾಂಕ್, ಗೊರಿಲ್ಲಾ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ನಾವು ಯೂಸ್ ಮಾಡಿದ ಉದ್ದೇಶ ಏನಂದ್ರೆ ಬಜೆಟ್ ಕನ್ಸ್ಟೆಂಟ್ಸ್. ನಾವು ಆಬ್ವಿಯಸ್ಲಿ ಬಜೆಟ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀವಿ. ಸೊ ನಿಮ್ ಹತ್ರ ಬಜೆಟ್ ಇದ್ರೆ ಮೈಟ್ ನಾಟ್ ಬಿ ದ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ, ಯಾಕಂದ್ರೆ ಅದ್ರ ಲಿಮಿಟೇಷನ್ಸ್ ಇದೆ, ಅದ್ರದ್ದೇ ಆದಂತ ಲಿಮಿಟೇಷನ್ಸ್. ಸೊ ಮೇ ಬಿ 1-2 ಸೀನ್ ಅಥವಾ 3-4 ಸೀನ್ಸ್ ನಾಟ್ ಫಾರ್ ದ ಹೋಲ್ ಫಿಲ್ಮ್. ಈಗ ನೀವು ಈ ಟೆಕ್ನಿಕ್ ಅಡಾಪ್ಟ್ ಮಾಡ್ಕೊಳಕ್ಕೆ ಬಜೆಟ್ ಕನ್ಸ್ಟ್ರೈಂಟೇ ಮೇನ್ ರೀಸನ್ ಆಗೋ ಹಂಗಿದ್ರೆ, ಆ ರೈಟಿಂಗ್ ಅಥವಾ ಸ್ಕ್ರಿಪ್ಟಿಂಗ್ ಅಲ್ಲಿ ನೀವು ಯಾವ ರೀತಿ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕಾಗತ್ತೆ? ತುಂಬಾ ಮಾಡಿಫಿಕೇಶನ್ಸ್ ಮಾಡ್ಬೇಕು. ಅದೇ ಈಗ ಫಾರ್ ಎಕ್ಸಾಂಪಲ್, ಈಗ ನನ್ನ ಮೈಂಡ್ ಅಲ್ಲಿ ಒಂದು ನಾವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಇದೆ, ಹುಡುಗಿ ಕೆಫೆಲ್ ಮೀಟ್ ಆಗುವಂಥದ್ದು. ಅಂಡ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ನೈಟ್ ಸೀಕ್ವೆನ್ಸ್ ಇರ್ಬೋದು. ಫಾರ್ ಸಮ್ ರೀಸನ್ ನಮ್ದು ಶೂಟಿಂಗ್ ಡೇಟ್ ಫಿಕ್ಸ್ ಆಗಿದೆ, ಅವ್ರದ್ದು ಡೇಟ್ ಸಿಕ್ಕಿದೆ, ಅಂಡ್ ಡೈಲಾಗ್ಸ್ ಎಲ್ಲ ಒಂದು ಆ ಎನ್ವೈರನ್ಮೆಂಟ್ಗೆ, ಆಂಬಿಯನ್ಸ್ಗೆ ಸೆಟ್ ಆದಂತ ಡೈಲಾಗ್ಸ್ ಇದೆ. ಯಾವ್ದೋ ಒಂದು ಕಾರಣಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ, ಪರ್ಮಿಷನ್ ಅಲ್ಲ ಬಟ್ ಕ್ಲೋಸ್ ಆಯ್ತು ಅನ್ಕೊಳ್ಳಿ. ಆಕ್ಚುಲಿ ಈ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದು ಹೋಟ್ಲ್ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಪರ್ಮಿಷನ್ ಎಲ್ಲ ಕೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ವಿ, ಇಲ್ಲಿ ಹೋಗಿ ಸರ್ ಈ ಸೀಕ್ವೆನ್ಸ್ ಶೂಟ್ ಮಾಡೋಣ ಅಂತ. ಯಾವ್ದೋ ಒಂದು ಕಾರಣಕ್ಕೆ ಅದು ಹೋಟ್ಲ್ ಮುಚ್ಕೊಂಡು ಹೋಗಿತ್ತು. ನಮ್ಗೆ ಅವತ್ತೇ ಶೂಟ್ ಮಾಡ್ಬೇಕಿತ್ತು ಅದು. ಅಂಡ್ ನಾವು ಅದೇ ಸ್ವಲ್ಪ ಮುಂದೆ ಹೋಗಿ ಒಂದು ಡಾಬಾ ಸಿಕ್ತು. ನಮ್ಗನ್ಸ್ತು ಓಕೆ, ಆಕ್ಚುಲಿ ಡಾಬಾ ಇಸ್ ಆಲ್ಸೋ ಮ್ಯಾನೇಜಬಲ್, ಯಾಕಂದ್ರೆ ಒಂದು ಹುಡುಗಿ ಕೆಫೆಗೆ ಹೋಗ್ಬಿಟ್ಟು ಒಂದೇನೋ ಅವ್ರದ್ದು ಒಂದು ಸೀರಿಯಸ್ ಡಿಸ್ಕಷನ್ ಅಲ್ಲೇ ಮಾಡ್ಬೇಕಂತಿಲ್ಲ, ಇಟ್ ಕುಡ್ ಬಿ ಡಾಬಾ ಆಲ್ಸೋ. ಸೊ ಸ್ವಲ್ಪ ಅದನ್ನ ನಾವು ನಮ್ಗೆ ಅನ್ಸ್ತು ಪ್ಲಾನ್ ಮಾಡ್ಬೋದು. ಅಂಡ್ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಡೈಲಾಗ್ ಅಲ್ಲಿ. ಅಲ್ಲಿ ಒಂದು ನ್ಯೂಸ್ ಬರ್ತಾ ಇತ್ತು, ಅಲ್ಲಿ ವೇಟರ್ ಕರೆಯಲ್ಲ, ಚೋಟು ಅಂತ ಕರೀತಾರೆ. ಅದು ಸ್ವಲ್ಪ ನ್ಯಾಚುರಲ್ ಸೆಟ್ ಆಗಂತದ ಲೊಕೇಶನ್ಗೆ ಚೇಂಜಸ್ ಮಾಡಿದ್ವಿ. ಅಂಡ್ ಸ್ಟೋರಿ ಚೇಂಜಸ್ ಕೆಲವೊಂದ್ಸಲ ಆಗಿದೆ. ಈಗ ನನ್ನ ಮೈಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಇನ್ವೆಸ್ಟಿಗೇಷನ್ ಸೀನ್ ಇರ್ಬೋದು. ನಾವ್ ಅನ್ಕೊಂಡಿದ್ವಿ ಒಂದು ಡಾರ್ಕ್ ರೂಮ್ ಸೆಟಪ್ ಇರುತ್ತೆ, ಬಟ್ ಆ ತರ ಸಿಗ್ತಾ ಇಲ್ಲ. ಒಂದ್ ಮನೆಯಲ್ಲಿ ಈ ತರ ಒಂದ್ ಮನೆಯಲ್ಲೇ ಒಂದು ಶೂಟ್ ಮಾಡ್ಬೇಕು, ಬಟ್ ಅದು ಸೆಟ್ ಆಗ್ತಾ ಇದೆ ಸ್ಟೋರಿಗೆ. ಸೊ ಆ ಜಾಗಕ್ಕೆ ಮತ್ತೆ ಅಲ್ಲಿರೋ ಕ್ಯಾರೆಕ್ಟರ್ಸ್ಗೆ ಆ ಟೈಮಲ್ಲಿ ನಾವು ಏನ್ ಅರೇಂಜ್ ಮಾಡಕ್ ನಮ್ ಕೈಲಿ ಏನಾಗ್ತಿದೆ ಅದ್ರ ಪ್ರಕಾರ ವಿ ಹ್ಯಾವ್ ಟು ಚೇಂಜ್ ಡೈಲಾಗ್ಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡೋಂಥ ಕ್ಯಾಮ್ರಾ. ನಾವು ಆಕ್ಚುಲಿ ವಿತ್ ಇನ್ ಇಂಡೋರ್ ಸೆಟಪ್ ಅಲ್ಲೂ ನಮ್ಮ ಹತ್ರ ಇದಿದ್ ಬರೀ ಒಂದು ಡ್ರೋನ್, ಅದ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ತುಂಬಾ ಎಕ್ಸ್ಪೆರಿಮೆಂಟೇಷನ್ ನಡೆಯುತ್ತೆ. ನಾವು ನಮ್ಗೆ ಅದು ಬ್ಯಾಂಡ್ ವಿತ್ ಇದೆ ಟ್ರಯಲ್ ಅಂಡ್ ಎರರ್ಗೆ. ಸೊ ಅದು ತುಂಬಾ ಮಾಡಿದ್ವಿ ಆಕ್ಚುಲಿ. ಓಕೆ, ಸೊ ನೀವು ಯೂಸ್ ಮಾಡಿದ ಕ್ಯಾಮ್ರಾ ಅಂತ ಹೇಳ್ತೀವಿ.
ಸೊ ವೆನ್ ಯು ಸೇ ಗರಿಲ್ಲಾ ಯು ಆರ್ ಆಲ್ಸೋ ಸೇಯಿಂಗ್ ಕ್ಯಾಮ್ರಾ ಕಾಣಿಸ್ಬಾರ್ದು ಜನರಿಗೆ, ಕ್ಯಾಮ್ರಾ ಕಾನ್ಶಿಯಸ್ ಆಗೋಗ್ತಾರೆ. ಸೊ ಈ ರೀತಿ ಅಪ್ರೋಚ್ ತಗೊಂಡು ಫಿಲ್ಮ್ ಮೇಕಿಂಗ್ ಮಾಡಕ್ ಹೊರಟಾಗ ಯಾವ ಕ್ಯಾಮ್ರಾಸ್ ಯೂಸ್ ಮಾಡ್ಬೇಕಾಗುತ್ತೆ? ನೀವ್ ಯಾವ್ದು ಯೂಸ್ ಮಾಡಿದ್ರಿ? ನಾವು ಒಂದು ಕ್ಲಿಯರ್ ಆಗಿತ್ತು, ವಿ ಕಾಂಟ್ ಯೂಸ್ ಅ ಬಿಗ್ ಲೈಕ್ ರೆಡ್ ಕ್ಯಾಮ್ರಾ ಯೂಸ್ ಮಾಡಿದ್ವಿ ಒಂದ್ ಸೀನಿಗೆ. ಅಲ್ಲಿ ನಮ್ಗೆ ಅದ್ ಸ್ವಲ್ಪ ಜನ ಜಾಸ್ತಿ ಇರ್ಲಿಲ್ಲ ಅಂಡ್ ನಮ್ಮ ಹತ್ರ ಅದೊಂದು ಜಾಗದಲ್ಲಿ ಸ್ವಲ್ಪ ನಮ್ಗೆ ಅವೈಲಬಿಲಿಟಿ ಇತ್ತು. ಲೈಕ್ 2-3 days ನಾವು ಶೂಟ್ ಮಾಡ್ಬೋದಾಗಿತ್ತು ನಮಗೆ. ವಿ ಯೂಸ್ ಸೋನಿ ಆಲ್ಫಾ 7 S2 ಕ್ಯಾಮ್ರಾ. ಬಟ್ ಇನ್ನೊಂದು ರೀಸನ್ ಅದೇ, ನಾಟ್ ಜಸ್ಟ್ ಸೈಜ್ ಬಟ್ ಆಲ್ಸೋ ಲೋ ಲೈಟ್ ಕಂಡೀಷನ್ಸ್. ನಮ್ 80% ಆಫ್ ದ ಮೂವಿ ನೈಟ್ ಕಂಡೀಷನ್ಸ್ ಅಲ್ಲಿ ಶೂಟ್ ಆಗಿದೆ, ನೈಟ್ ಟೈಮಲ್ಲೇ ಶೂಟ್ ಆಗಿರೋದು. ಆ ಲೋ ಲೈಟ್ ಕಂಡೀಷನ್ಸ್ಗೆ ಇದೇ ಬೆಸ್ಟ್ ಕ್ಯಾಮ್ರಾ ಇದೆ ಆ ಪಾಯಿಂಟ್ ಆಫ್ ಟೈಮ್. ಸೊ ಕ್ಯಾನನ್ 5D ಆಗಿರ್ಬೋದು, ಡ್ರೋನ್ ಯೂಸ್ ಮಾಡಿದ್ವಿ ಮ್ಯಾವಿಕ್ ಪ್ರೋ. ರೆಡ್ 1 ಆಕ್ಷನ್ ಸೀಕ್ವೆನ್ಸಿಗೆ ಯೂಸ್ ಮಾಡಿದ್ವಿ ರೆಡ್ ಕ್ಯಾಮ್ರಾ. ಕೆಲವೊಂದ್ ಕಡೆ ಫೋನು ಯೂಸ್ ಮಾಡಿದ್ವಿ, 4K ಶೂಟ್ ಮಾಡಿದ್ವಿ. ಯಾಕಂದ್ರೆ ಒಂದ್ ಕಡೆ ನಮ್ಗೆ ಆಕ್ಚುಲಿ ನಮ್ಗೆ ಅನ್ಸ್ತು ಸ್ವಲ್ಪ ಜನ ಕಾನ್ಶಿಯಸ್ ಆಗ್ತಾ ಇದಾರೆ, ಕ್ವೆಶ್ಚನ್ ಮಾಡೋರು ಇದ್ರು. ಒಂದ್ ಮನೆ ಒಂದು ಕಂಪ್ಲೀಟ್ಲಿ ಹಳೆ ಮನೆ ಇತ್ತು, ಯಾರು ಅಲ್ಲಿ ಇರ್ಲಿಲ್ಲ. ಬಟ್ ನಾವು ಶೂಟ್ ಮಾಡಕ್ ನೋಡಿದಾಗ ತುಂಬಾ ಜನ ಒಂದು ಕ್ಯೂರಿಯಾಸಿಟಿ ಇತ್ತು ಅವ್ರಿಗೆ. ಸೊ ನಮ್ಗೆ ಇದೆಲ್ಲೋ ಸೀನ್ ಅಂಡ್ ಮತ್ತೆ ಲೈಟಿಂಗು ಕಮ್ಮಿ ಆಗ್ತಾ ಇತ್ತು ನಮ್ಗೆ. ಅದು ಆಲ್ಮೋಸ್ಟ್ 6 o'clock ಈವ್ನಿಂಗ್ ಶಾಟ್ ಬೇಕಾಗಿತ್ತು. ಸೊ ನಾವು ಏನ್ ಮಾಡೋದಪ್ಪ ಅಂದ್ರೆ ಆ ಕ್ಯಾಮ್ರಾನೆಲ್ಲ ತೆಗ್ದು ಅಲ್ಲಿ ನಮ್ಮ ಹತ್ರ ಹೈ ಕ್ವಾಲಿಟಿ iPhone 12 Pro ಯಾವ್ದು ಇತ್ತು ಅನ್ಸುತ್ತೆ ಅವಾಗ, ಅಂಡ್ ಅದು 4K ರೆಸಲ್ಯೂಷನ್ ಶೂಟ್ ಮಾಡಿದ್ವಿ. ಎಡಿಟಿಂಗ್ ಟೈಮ್ ಅಂಡ್ ಬಿಟ್ಟು ನಿಮ್ಗೆ ಗೊತ್ತೇ ಆಗಲ್ಲ ಅದು ಐಫೋನ್ ಅಲ್ಲಿ ಶೂಟ್ ಮಾಡಿ. ಅಂದ್ರೆ ಅಫ್ಕೋರ್ಸ್ ಪ್ರೊಫೆಷನಲ್ಸ್ ಗೊತ್ತಾಗತ್ತೆ, ಬಟ್ ಆಸ್ ಅ ನಾರ್ಮಲ್ ಆಸ್ ಅ ಕಾಮನ್ ಆಡಿಯನ್ಸ್ ನಿಮ್ಗೆ ಗೊತ್ತಾಗಲ್ಲ. ಸೊ ಫೋನು ಯೂಸ್ ಮಾಡಿದೀವಿ. ಓಕೆ. ಸೊ ಮಲ್ಟಿಪಲ್ ಡಿವೈಸಸ್. ನಮ್ಗೆ ಯಾವ್ದು ಸೆಟ್ ನಮ್ಮ ಹತ್ರ ಏನ್ ಅವೈಲೇಬಲ್ ಇದೆ ಆ ಟೈಮಲ್ಲಿ ಯಾವ್ದು ಅವೈಲೇಬಲ್ ಇದೆ. ಕೆಲವೊಂದ್ಸಲ ಬ್ಯಾಟ್ರಿ ಡ್ರೈನ್ ಔಟ್ ಆಗೋಗಿದೆ, ಸೊ ಅಲ್ಲೂ ಫೋನ್ ಯೂಸ್ ಮಾಡಿದ್ವಿ. ಕೆಲ ಆಕ್ಷನ್ ಸೀಕ್ವೆನ್ಸ್ಗೆ ಸ್ಮಾಲ್ ಪ್ಯಾಚಸ್ಗೆ ಫೋನ್ ಯೂಸ್ ಮಾಡಿದ್ವಿ. ಸೊ ದಟ್ ಈಸ್ ಆಕ್ಚುಲಿ ಪಾರ್ಟ್ ಆಫ್ ಗೊರಿಲ್ಲಾ ಫಿಲ್ಮ್ ಮೇಕಿಂಗ್. ಓಕೆ. ಇಟ್ಸ್ ಪ್ಯಾಷನ್. ಮಾಡ್ಬೇಕು, ಹೆಂಗನ ಮಾಡಿ ಮಾಡ್ಲೇಬೇಕು. ನಾನು ಅದನ್ನೇ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಿದ್ದು ಕೂಡ. ಗೊರಿಲ್ಲಾ ಅಂದ್ರೆ ಎಷ್ಟು ಅದನ್ನ ಯಾವ ಡೆಪ್ತ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನೇ ನೋಡ್ತಿದ್ದೆ ನಾನು. ಸೊ ಅಗೈನ್ ಆಲ್ ಆಫ್ ದಿಸ್ ಗೋಸ್ ಬ್ಯಾಕ್ ಟು ದ ಫ್ಯಾಕ್ಟ್ ದಟ್ ನಮ್ಮ ಹತ್ರ ಬಜೆಟ್ ರಿಸ್ಟ್ರಿಕ್ಷನ್ಸ್ ತುಂಬಾ ಇದೆ. ಬಜೆಟ್ ರಿಸ್ಟ್ರಿಕ್ಷನ್ಸ್ ಅಂಡ್ ರಿಸೋರ್ಸಸ್ ಆಲ್ಸೋ, ಮ್ಯಾನ್ ಪವರ್. ಓಕೆ. ಯಾಕಂದ್ರೆ ಆನೆಸ್ಟ್ಲಿ ಐ ಆಮ್ ನಾಟ್ ಫ್ರಮ್ ಅ ಫಿಲ್ಮ್ ಸ್ಕೂಲ್. ಯಾವ ಪ್ರೊಡಕ್ಷನ್ ಸ್ಟುಡಿಯೋ ಪರಿಚಯ ಇಲ್ಲ, ಟೀಮ್ ಇಲ್ಲ. ಈಗ 3 ಜನ ಫ್ರೆಂಡ್ಸ್ ಇದ್ವಿ, ಮೂವಿ ಮಾಡಬೇಕು. ಸೊ ವಿ ಹ್ಯಾವ್ ಟು ಡಾನ್ ಮಲ್ಟಿಪಲ್ ಹ್ಯಾಟ್ಸ್. ಈಗ ಅಲಾಂಗ್ ವಿತ್ ಬೀಯಿಂಗ್ ದ ಡೈರೆಕ್ಟರ್, ಯುವರ್ ಆಲ್ಸೋ ಒಂದ್ ಕಾರ್ ಇದೆ, ಯುವರ್ ಆಲ್ಸೋ ಡ್ರೈವಿಂಗ್. ನಮ್ ಪ್ರೊಡ್ಯೂಸರ್ ಅಂಡ್ ಆಕ್ಟರ್ ಈಸ್ ಆಲ್ಸೋ ಅರೇಂಜಿಂಗ್ ಫುಡ್, ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಎಲ್ಲರೂ ಮ್ಯಾನೇಜ್ ಮಾಡ್ತಾ ಇದೀವಿ. ಕ್ಯಾಮ್ರಾ ಒಬ್ಬರೇ ಇರ್ತಾರೆ, ಅವರೇ ಪಾಪ ಫೋಕಸ್, ಲೈಟಿಂಗ್ ಅವರೇ ನೋಡಿ, ಐ ಮೀನ್ ಎಲ್ಲ ಎಲಿಮೆಂಟ್ಸ್ ಅಪಾರ್ಟ್ ಫ್ರಮ್ ಕ್ಯಾಮ್ರಾನು ಅವರೇ ನೋಡ್ಕೋಬೇಕು. ಸೊ ರಿಸೋರ್ಸ್ ಕನ್ಸ್ಟೆಂಟ್ಸ್ ಇದೆ. ಯಾಕಂದ್ರೆ ಬಜೆಟ್, ಎಸ್, ಪ್ರೈಮ್ಲಿ ಬಜೆಟ್ ಅಂಡ್ ಕಂಫರ್ಟಬಲ್. ಲೈಕ್ ವಿ ನೋ ಈಚ್ ಅದರ್ಸ್ ಮೆಂಟಾಲಿಟಿ ಅಂಡ್ ಒಂದು ಫ್ರೆಂಡ್ಶಿಪ್ ಇದೆ, ಒಂದು ಬಾಂಡ್ ಇದೆ. ನಮಗೆ ಬೇರೆಯವ್ರನ್ನ ಕರೆಸಿದ್ರೆ ಸೆಟ್ ಆಗುತ್ತೋ ಇಲ್ಲ, ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂಡ್ ತುಂಬಾ ಕೇಳಿರ್ತೀವಿ ನಾವು. ರೆಗ್ಯುಲರ್ ಇಂಡಸ್ಟ್ರಿ ಫೋಕ್ಸ್ ಅವ್ರ ಜೊತೆ ವರ್ಕ್ ಮಾಡದೇ ಇರೋದ್ರಿಂದ ನಮಗೆ ಅವ್ರ ಆಟಿಟ್ಯೂಡ್ ಹಿಂಗಿರ್ಬೋದು. ಅಂದ್ರೆ ನಾಟ್ ಆಲ್ವೇಸ್, ಪರ್ಸನ್ ಟು ಪರ್ಸನ್ ವೇರಿ ಆಗಿದೆ, ಬಟ್ ಒಂದು ಡೌಟ್ಸ್ ಇತ್ತು. ಸೊ ಇಲ್ಲ, ಇದೇ ತರ ಟ್ರೈ ಮಾಡೋಣ, ಪ್ಯಾಷನ್ ಇದೆ, ಜೋಶ್ ಇದೆ, ಸೊ ಮಾಡ್ಬೋದು ಅಂತ ಅನ್ಸೋದಕ್ಕೆ ರಿಸೋರ್ಸ್ ಕನ್ಸ್ಟೆಂಟ್ ಅಂಡ್ ಬಜೆಟ್ ಕನ್ಸ್ಟೆಂಟ್ಸ್ ಒಳಗಡೆ ವಿ ಚೋಸ್ ದಿಸ್. ಓಕೆ ಸರ್, ನನಗೆ ಇನ್ನೊಂದು ಅರ್ಥ ಆಗ್ಬೇಕಿತ್ತು. ಸೊ ಗೊರಿಲ್ಲಾ ಅಂದ್ರೆ ತುಂಬಾ ಕಾಂಪ್ರಮೈಸಸ್ ಆಗುತ್ತೆ ಅಂಡ್ ತುಂಬಾ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಶೂಟ್ ಮಾಡ್ತೀರಾ. ಅಂಡ್ ನೀವು ಅರ್ಲಿಯರ್ ಹೇಳ್ತಿದ್ದಂಗೆ ಈ ರೋಡ್ ಸಿಗ್ಲಿಲ್ಲ ಅಂದ್ರೆ ನಾನು ಆ ಶಾರ್ಟ್ ಮುಗಿಸ್ಕೊಂಡು ಬರ್ತೀನಿ ನೆಕ್ಸ್ಟ್ ರೋಡ್ ಅಲ್ಲಿ. ಸೊ ಇನ್ ಅ ವೇ ದಟ್ ವುಡ್ ಮೀನ್ ಫಿಲಮ್ ಬೇಗ ಕಂಪ್ಲೀಟ್ ಆಗುತ್ತೆ. ಬಟ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಈ ರಿಸೋರ್ಸಸ್, ಬಟ್ ಬಜೆಟ್ ಲಿಮಿಟೇಷನ್ಸ್, ಕ್ರೂ ಲಿಮಿಟೇಷನ್ಸ್ ಇರೋದ್ರಿಂದ ಒಂದು ರೆಗ್ಯುಲರ್ ಫಿಲಮ್ ಕಂಪ್ಲೀಟ್ ಆಗೋದಕ್ಕಿಂತ ಜಾಸ್ತಿ ಟೈಮ್ ಕೂಡ ತಗೋಬಹುದು ಇದು ಅಂತ. ಸೊ ನಿಮಗೆ ಹೇಗೆ ವರ್ಕೌಟ್ ಆಯ್ತದು, ಏನಾಯ್ತು? ಹೌದು, ಆಕ್ಚುಲಿ ಆಯ್ತು. ಫಾರ್ ಎಕ್ಸಾಂಪಲ್, ಗೊರಿಲ್ಲಾ ಫಿಲ್ಮ್ ಮೇಕಿಂಗ್ ಒಂದು ಲಿಮಿಟೇಷನ್ಸ್ ಇರೋದ್ರಿಂದ ಈವನ್ ನಿಮ್ ಟೈಪ್ ಆಫ್ ಜಾನ್ರಾ ಇರ್ಬೋದು, ಕೈಂಡ್ ಆಫ್ ಫಿಲ್ಮ್. ಇವಾಗ ಆಬ್ವಿಯಸ್ಲಿ ಡ್ಯೂನ್ ಟು ತರ ಸಿನಿಮಾ ಗೊರಿಲ್ಲಾ ಫಿಲ್ಮ್ ಸ್ಟೈಲ್ ಆಗುತ್ತೆ. KGF ಆರ್ ಕಾಂತಾರ ತರ ಸಿನಿಮಾನು ಹಂಗನ್ಸುತ್ತೆ ಗೊರಿಲ್ಲಾ ಸ್ಟೈಲ್ ಅಲ್ಲಿ ತೆಗೆಯೋದು ಕಷ್ಟ ಆಗಲ್ಲ, ಅದು ಸರ್ಟನ್ ರಿಕ್ವೈರ್ಮೆಂಟ್ಸ್ ಇದೆ. ಸೊ ನಮ್ಮ ಫಿಲ್ಮಲ್ಲೂ ಈವನ್ ಸಮಥಿಂಗ್ ಲೈಕ್ ಅನ್ ಆಕ್ಷನ್ ಸೀಕ್ವೆನ್ಸ್ ಸ್ಟಂಟ್ ಟೀಮ್ ಇರಲಿಲ್ಲ. ಲಕ್ಕಿಲಿ ನಮ್ಮ ಟೀಮಲ್ಲಿ ನಮ್ಮ ಆಕ್ಟರ್ ಪ್ರೊಡ್ಯೂಸರ್ ಮಂಜು ಅಂತ ಯಾರಿದ್ದಾರೆ, ಪ್ರತಾಪ್ ಅಂತ ಯಾರಿದ್ದಾರೆ, ನನಗೂ ಸ್ವಲ್ಪ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಶೂಟ್ ಮಾಡೋ ಟೈಮಲ್ಲಿ ಒಂದು ಬೇಸಿಕ್ ಥಿಂಗ್ ಲೈಕ್ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ 1 hour 20 minutes ವಾರ್ಮ್ ಅಪ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನಮ್ಗೆ ಅವಾಗ ಟೈಮ್ ರಿಸ್ಟ್ರಿಕ್ಷನ್ ಇತ್ತು. ಮಾರ್ನಿಂಗ್ 4 ಶೂಟ್ ಮಾಡ್ತಾ ಇದ್ವಿ ಅಂಡ್ ಡೇ ಲೈಟ್ ಬರುತ್ತೆ 6 o'clock ಕಡೆ. ಅಂಡ್ ಅವಾಗ ಕ್ಯಾಮ್ರಾ ಆಂಗಲ್ಸ್ ಎಲ್ಲ ಪ್ಲೇಸ್ ಮಾಡಿ ಆ ಶೂಟ್ ಮಾಡೋಷ್ಟರಲ್ಲಿ ಬಾಡಿ ಫುಲ್ ಕೂಲ್ ಡೌನ್ ಆಗಿದೆ. ಟ್ರೈ ಮಾಡ್ತಾ ಇದ್ವಿ, ಟೈಮ್ ಇಲ್ಲ. ಇಮಿಡಿಯೇಟ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಟ್ರೈ ಮಾಡಿದ್ರು, ಇಂಜುರಿ ಆಯ್ತು ಅನ್ಸುತ್ತೆ, ನೀ ಇಂಜುರಿ ಆಯ್ತು. ಸೊ ಅವತ್ತು ಅಂಡ್ ಅದು ಹೀಲ್ ಆಗತ್ತಂತ ನಾವು ಸ್ಟಂಟ್ ಮಾಡ್ತಾ ಇದ್ವಿ, ಬಾಡಿ ಡಬಲ್ ಇಲ್ಲ. ಅಂಡ್
ಸೇಫ್ಟಿ ಮ್ಯಾಟ್ಸ್ ಇಲ್ಲ, ರೋಪ್ಸ್ ಇಲ್ಲ. ಸೊ ಇದನ್ನ ಚೀಟು ಮಾಡೋಕ್ಕಾಗಲ್ಲ. ನೀವು ಏನೋ ಒಂದು ಫೇಕ್ ಮಾಡ್ಬಿಟ್ಟು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಮೂವಿಯಿಂದ ಒಂಥರ ನಿಮ್ಗೆ ಅದು ಗೊತ್ತಾಗ್ಬಿಡತ್ತೆ, ಇದು ಮೂವಿ ಒಂದು ಫ್ಲೋಲ್ ಹೋಗ್ತಾ ಇದೆ, ಆಕ್ಷನ್ ಸೀಕ್ವೆನ್ಸ್ ಯಾಕೋ ಬೇರೆ ತರ ಕಾಣಿಸ್ತಿಲ್ಲ. ಸೊ ನಮ್ಗೆ ಅದು ವೆಯ್ಟ್ ಮಾಡ್ಬೇಕಾಗಿತ್ತು. ಸೊ ಇಂಜುರಿ ಆದಂಗೆ ಒಂದು 2 months 3 months ವೆಯ್ಟ್ ಮಾಡ್ಬೇಕಿತ್ತು. ಸೊ ಒಂದ್ ಸ್ಮಾಲ್ ಎಕ್ಸಾಂಪಲ್ ಆಯ್ತು. ಕಾಸ್ಟ್ಯೂಮ್ ಇರ್ಬೋದು, ನಾವು ನಮ್ಮ ಹತ್ರ ಕಾಸ್ಟ್ಯೂಮರ್ ಇರಲಿಲ್ಲ, ಎಲ್ಲ ನಮ್ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡೋರು ಆಕ್ಟರ್, ಬ್ರೋ ಈ ಕಾಸ್ಟ್ಯೂಮ್ ಓಕೆ ನನ್ ಶರ್ಟ್. ಅವಾಗ ಓಕೆ, ಈ ಲೊಕೇಶನ್ ಅಲ್ಲಿ ಗ್ರೀನರಿ ಇರುತ್ತೆ, ಗ್ರೀನ್ ಶರ್ಟ್ ಇಲ್ಲ, ಬೇಡ ಬ್ರೌನ್ ಶರ್ಟ್ ಇದೆಯಾ ನೋಡಿ, ಇಲ್ಲ ಮನೇಲಿ ಸರಿ ಮಾರ್ಕೆಟ್ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಸೊ ಒಂದ್ಸಲ ಕಾಸ್ಟ್ಯೂಮ್ ಮಿಸ್ ಮ್ಯಾಚ್ ಆಗುತ್ತೆ, ಅವ್ರು ಯಾರೋ ಎಲ್ಲೋ ವಾಶ್ ಕೊಟ್ಟಿದ್ರೇನೋ ಫುಲ್ ಕಲರ್ ಚೇಂಜ್ ಆಯ್ತದು, ಅದೇ ತರ ಶರ್ಟು ಸಿಗ್ತಾ ಇಲ್ಲ. ಸೊ ಏನ್ ಮಾಡೋದಪ್ಪ, ಹಳೆ ಶಾರ್ಟ್ಸ್ಗೂ ಇದು ಮ್ಯಾಚ್ ಆಗಲ್ಲ. ಸೊ ಈ ತರದೆಲ್ಲ ಕನ್ಸ್ಟೆಂಟ್ಸ್ ತುಂಬಾ ಇದೆ, ಡೀಟೇಲಿಂಗ್ ಇಶ್ಯೂಸ್, ಅದೇ ಬೇಸಿಕ್ಲಿ ಓಕೆ ಕನ್ಸ್ಟೆಂಟ್ಸ್ ಇದೆ ಈ ತರದ್ದು. ಸೊ ನೀವು ರೈಟಿಂಗ್ ಶುರು ಮಾಡಿದ್ದಿ ಸಬ್ಜೆಕ್ಟ್ಗೆ 2017? ಹೌದು, ರೈಟಿಂಗ್ ಅಂಡ್ ರಿಸರ್ಚ್. ಒನ್ ಥಿಂಗ್ ಏನೇ, 188 ಇಸ್ ಥರೋಲಿ ರಿಸರ್ಚ್. ಯಾಕಂದ್ರೆ ರಿಯಲ್ ಇನ್ಸಿಡೆಂಟ್ಸ್ ಇರೋದ್ರಿಂದ, ಡಿಮಾನಿಟೈಸೇಷನ್ ನಾಟ್ ಪೊಲಿಟಿಕಲ್ ಪಾರ್ಟ್, ಬಟ್ ಡಿಮಾನಿಟೈಸೇಷನ್ ಆದ್ಮೇಲೆ ಯಾವ ತರ ಜನ ಯಾವ ರೀತಿ ಇದರಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ರು, ಅಥವಾ ಕನ್ವರ್ಜನ್ ಇದು ಮಾಡ್ತಾ ಇದ್ರು, ಇನ್ವೆಸ್ಟಿಗೇಷನ್ಸ್ ಯಾವ ತರ ಆಗ್ತಾ ಇದ್ರು ಕೆಲವೊಂದು ಇನ್ಸಿಡೆಂಟ್ಸ್. ಸೊ ಆ ಸಬ್ಜೆಕ್ಟ್ಸ್ ಆಕ್ಚುಲಿ ನಮ್ಗೆ ನಾವು ಆದಷ್ಟು ಅಥೆಂಟಿಕ್ ರಿಯಲ್ ಆಸ್ಪೆಕ್ಟ್ಸ್ ನ ಯೂಸ್ ಮಾಡಿ, ಯಾಕಂದ್ರೆ ಜನಕ್ಕೆ ಅವಾಗ ಕನೆಕ್ಟ್ ಆಗುತ್ತೆ ಅಂಡ್ ಆ ತರ ಇಂಟ್ರೆಸ್ಟ್ ಇತ್ತು. ಸೊ ಆ ರಿಸರ್ಚ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಿಯಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ ಮೀಟ್ ಮಾಡಿದ್ವಿ, ಕೆಲವು ಪೊಲಿಟಿಷಿಯನ್ಸ್, ಪೊಲೀಸ್ ಅಂಡ್ ಬ್ಯಾಂಕಲ್ಲಿ ಇರೋರು, ಯಾವ್ಯಾವ ತರ ಜನ ATM ನೆಲ್ಲ ಬ್ಲಾಕ್ ಮಾಡಿ ಹಿಂಗೆ ಫಂಡ್ ನೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ರು, ಅದೆಲ್ಲ ರಿಸರ್ಚ್ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್. ಓಕೆ. ಸೊ ಅದಾಗಿ ನೀವು ಪ್ರೊಡಕ್ಷನ್ಗೆ ಹೋಗಿದ್ದ ಟೈಮ್ ಯಾವಾಗ? ಸೊ ಪ್ರೊಡಕ್ಷನ್ ಹೋಗಿದ್ದ ಟೈಮ್ ಅರೌಂಡ್ say after 8 months, 2017 endish. Okay, and then production complete ಆಗಿದ್ದು? Production, post production. So production ನಮ್ 2019 ಕಂಪ್ಲೀಟ್ ಆಗಿತ್ತು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಫುಟೇಜ್ ಡಿಲೀಟ್ ಆಗಿತ್ತು. ಸೊ ಅದು ಒಂದು ಕ್ರೂಷಿಯಲ್ ಆಕ್ಷನ್ ಸೀಕ್ವೆನ್ಸ್, ಕಾರ್ ಚೇಸ್ ಸೀಕ್ವೆನ್ಸ್ ಇತ್ತು. ಸೊ ಅದು ರೀಶೂಟ್ ಮಾಡಬೇಕಿತ್ತು. ಇನ್ನೊಂದು ಎಲಿಮೆಂಟ್ ಏನಂದ್ರೆ, ಪೋಸ್ಟ್ ಪ್ರೊಡಕ್ಷನ್ ಹೋದಾಗ ನಮ್ಗೆ ಕೆಲವೊಂದು ಆಸ್ಪೆಕ್ಟ್ಸ್ ಆಫ್ ದ ಮೂವಿ, ಸಣ್ಣ ಪುಟ್ಟ ಶಾರ್ಟ್ಸ್ ಅಲ್ಲಿ ನಮ್ಗೆ ಸ್ವಲ್ಪ ಇನ್ನ ಬೆಟರ್ ಮಾಡ್ಬೋದು ಅಂತ ಅನ್ಸ್ತು. ಸೊ ಅದನ್ನು ಸ್ವಲ್ಪ ರೀಶೂಟ್ ಮಾಡಿದ್ವಿ. ಆಕ್ಚುಲ್ ಪ್ರೊಡಕ್ಷನ್ 2019 ಎಂಡ್ ಆಗಿತ್ತು, ಬಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕೆಲವೊಂದು ಸ್ವಲ್ಪ ಸ್ಮಾಲ್ ಎಲಿಮೆಂಟ್ಸ್ ಲೈಕ್ ಲೊಕೇಶನ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಅದನ್ನು ಕನ್ಸಿಡರ್ ಮಾಡಿದ್ರೆ ಕ್ಯಾಸೆ 2020. ಓಕೆ, ಸೊ 2020 ಯು ಆರ್ ಇನ್ ದ ಪೋಸ್ಟ್ ಪ್ರೊಡಕ್ಷನ್. ಅಂಡ್ ಅದಾದ್ಮೇಲೆ ಫೆಸ್ಟಿವಲ್ ರನ್ ಹೋದ್ರ ನೀವು? ಹಾ, ಫೆಸ್ಟಿವಲ್ ರನ್ ಲಾಸ್ಟ್ ಫುಲ್ ಇಯರ್ ನಮ್ದು ಫೆಸ್ಟಿವಲ್ ರನ್ ಇತ್ತು. ಓಕೆ, 2022 ಡಿಸೆಂಬರ್ ಇಂದ. ಸೊ 20 ಇಂದ 22 ಯು ವರ್ ಆನ್ ಅ ಬ್ರೇಕ್. ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ವಿ. ಸೊ ಫಸ್ಟ್ ಮೂವಿ ಕಟ್ ನಮ್ದೇನಿತ್ತು ವಾಸ್ 2.5 hours. ನನಗೆ ಆಸ್ ಅ ಫಿಲ್ಮ್ ಮೇಕರ್ ಒಂದು ಪರ್ಸ್ಪೆಕ್ಟಿವ್ ಇರಲ್ಲ, ಯಾಕಂದ್ರೆ ಅಷ್ಟು ಎಡಿಟ್ ಅಲ್ಲಿ ಕೂತಾಗ ಅಷ್ಟು ಸಲ ನೋಡಿರ್ತೀವಿ. ಸೊ ಶಾರ್ಟ್ಸ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅದು ಆ ಪರ್ಸ್ಪೆಕ್ಟಿವೇ ಗೊತ್ತಾಗ್ತಿರ್ಲಿಲ್ಲ. ಫೀಡ್ಬ್ಯಾಕ್ ಯಾವಾಗ್ಲೂ ಬೇರೆ ತರ ಬರೋದು. ಕೆಲವರೇ ತುಂಬಾ ಚೆನ್ನಾಗಿದೆ, ಕೆಲವರೇ ಇಷ್ಟು ಬೋರಿಂಗ್ ಇದೆ. ಸೊ ಅದು ನಮ್ಗೆ ಜಜ್ಮೆಂಟ್ ಸಿಗ್ತಾ ಇಲ್ಲ. ಸೊ ಒಂದರ ನಾವು ಏನ್ ಮಾಡಿದ್ವಿ, ಒಂದು ರ್ಯಾಂಡಮ್ ಸ್ಕ್ರೀನಿಂಗ್ ಇಟ್ಟಿದ್ವಿ. ಓಕೆ, ಅರೌಂಡ್ ಬಿಫೋರ್ ಫೆಸ್ಟಿವಲ್ ರನ್ 2022 ಸ್ಟಾರ್ಟ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ಒಂದು ಥಿಯೇಟರ್ ಬುಕ್ ಮಾಡ್ಬಿಟ್ಟು, ಅಂದ್ರೆ ಗೊತ್ತಿರೋ ಕೆಲವು ಫ್ರೆಂಡ್ಸು, ಅವ್ರ ಫ್ರೆಂಡ್ಸು, ಬೇರೆ ಬೇರೆ. ಈಗ ಒಬ್ರು ಸೈಕ್ಲಿಸ್ಟ್ ಇದ್ರು, ಸಾಫ್ಟ್ವೇರ್ ಅವರು, ವಿಜಯ್ ಚಂದೂರ್ ಸರ್ ಬಂದಿದ್ರು. ಸೊ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಇಂದ ಡಿಫ್ರೆಂಟ್ ಪೀಪಲ್ ಬಂದು ತೋರಿಸಿದೀವಿ. ಒಂದ್ಸಲ ನನ್ಗೆ ಇನ್ನ ನೆನಪಿದೆ, ಮಿಕ್ಸಿಂಗು ಕರೆಕ್ಟ್ ಆಗಿಲ್ಲ, ಒಂಥರ ರಫ್, ತುಂಬಾ ಪಿಕ್ಸೆಲ್ಸ್ ಇತ್ತು, ಗ್ರೇ. ಇವಾಗ್ಲೂ ಕೆಲವು ನೈಟ್ ಶಾರ್ಟ್ಸ್ ಅಲ್ಲಿ ಇದೆ, ಬಟ್ ಆಲ್ಮೋಸ್ಟ್ ಲೈಕ್ ಒನ್ ನಾಟ್ ದ ಬೆಸ್ಟ್ ಕಾಪಿ, ಬಟ್ ಕಾಂಟೆಂಟ್ ಗೊತ್ತಾಗುತ್ತೆ, ಸ್ಟೋರಿ ಗೊತ್ತಾಗುತ್ತೆ. ಸೊ ಅದ್ ನೋಡಿ ನಮ್ಗೊಂದು ಫೀಡ್ಬ್ಯಾಕ್ ಸಿಕ್ತು. ಸೊ ಅದನ್ನ ಯುಟಿಲೈಸ್ ಮಾಡಿ ನಾವು ಇನ್ನ ಮೂವಿನ ಸ್ವಲ್ಪ ಟ್ರಿಮ್ ಮಾಡಿದ್ವಿ. ಅಂದ್ರೆ ಫೀಡ್ಬ್ಯಾಕ್ ಏನಿತ್ತಂದ್ರೆ, ಚೆನ್ನಾಗಿದೆ, ಬಟ್ ನನಗೆ ಫಸ್ಟ್ ಹಾಫ್ ಇಸ್ ಕಮಿಂಗ್ ವೆರಿ ಸ್ಲೋ. ಅಂದ್ರೆ ನನಗೆ ಆ 20 minutes ಅಲ್ಲಿ ಇದು ಹೋಲ್ಡ್ ಆಗ್ಲಿಲ್ಲ ಅಂದ್ರೆ ಎದ್ದು ಹೋಗ್ತೀನಿ ನಾನು. ನಿಮ್ಮ ರಿಯಲ್ ಮೂವಿ ಸ್ಟಾರ್ಟಿಂಗ್ ಆಫ್ಟರ್ ಫಸ್ಟ್ 20 minutes ಅಂತ ಬಂತು. ಸೊ ಅದನ್ನ ತಗೊಂಡು ತಿರ್ಗಾ ನಾವು ರೀಎಡಿಟ್ ಮಾಡಿ, ನಮ್ಮ ಎಡಿಟರ್ ಕೂಡ ವಾಸ್ ಬೇಸಿಕಲಿ ಪುನೀತ್ ಅಂತ, ಈ ವಾಸ್ ಆನಿಮೇಷನ್ಸ್ ಮಾಡ್ತಾ ಇದ್ರು. ಸೊ ಇದ್ರ ಆಲ್ಮೋಸ್ಟ್ ಆಕ್ಟರ್ಸ್ ಅಪಾರ್ಟ್ ಫ್ರಮ್ ನೀತು ಅಂಡ್ ರಘುರಾಮಪ್ಪ, ಇವನ್ ದ ಆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲ ಫಸ್ಟ್ ಟೈಮರ್ಸ್. ಸೊ ಅವ್ರಿಗೂ ಒಂದು ಎವಲ್ಯೂಷನ್ ಇತ್ತು ಈ ಜರ್ನಿಯಲ್ಲಿ, ಶೂಟಿಂಗ್ ಅಂಡ್ ಪ್ರೊಡಕ್ಷನ್ ಟೈಮಲ್ಲಿ. ನಾವು ನೋಡಿದಾಗ ಎಲ್ಲ ಇದನ್ನ ಬೆಟರ್ ಮಾಡಬಹುದಾಗಿತ್ತು, ಪ್ಲೀಸ್ ಹೋಗಿ ಶೂಟ್ ಮಾಡೋಣ ಅಂತ. ಅದು ಗುರಿಲ್ಲಾ ಫಿಲ್ಮ್ ಟೆಕ್ನಿಕ್ ಆಕ್ಚುಲಿ ನನ್ಗೆ ಇವಾಗ ಒಂದು, ಫಾರ್ ಎಕ್ಸಾಂಪಲ್ ವಿಧಾನಸೌಧ ಶಾರ್ಟ್ ಎಸ್ಟಾಬ್ಲಿಷ್ಮೆಂಟ್ ಬೇಕು,
ನನಗೆ ಇವಾಗ ಎಡಿಟ್ ಟೈಮಲ್ಲಿ ನೋಡಿದೆ, ನನಗೆ ಓಕೆ ಈ ಶಾರ್ಟ್ ಯಾಕೋ ಆಂಗಲ್ ಅಷ್ಟು ಸರಿ ಬರಲಿಲ್ಲ ಅಥವಾ ಇನ್ನೂ ಬೆಟರ್ ಮಾಡ್ಬೋದಿತ್ತು. ಇಮಿಡಿಯೇಟ್ಲಿ ಗಾಡಿ ರೆಡಿ ಮಾಡಿ ಕ್ಯಾಮ್ರಾ ತೊಗೊಂಡು ಇಬ್ಬರೇ, ನಾನು ಮತ್ತೆ ನನ್ನ ಕ್ಯಾಮ್ರಾಮನ್ ಶಾರ್ಟ್ ತೊಗೊಂಡು ಬಂದ್ಬಿಡ್ತೀವಿ ಅಂಡ್ ಎಡಿಟಲ್ಲಿ ವಾಪಸ್ ಕೂತಿರ್ತೀವಿ. ಸೊ ಬಿಕಾಸ್ ಆಫ್ ಕೊರಿಲ್ಲಾ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ಆಲ್ಸೋ ವಾಸ್ ಅಡ್ವಾಂಟೇಜ್. ಓಕೆ, ಫೆಸ್ಟಿವಲ್ ರನ್ ಅಲ್ಲಿ ಇದೆ ಅಂತ ಹೇಳಿದ್ರಿ, ಅಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್? ರೆಸ್ಪಾನ್ಸ್ ಸರ್ಪ್ರೈಸಿಂಗ್ಲಿ ಗುಡ್. ಯಾಕಂದ್ರೆ ನಾವು ಟು ಬಿ ಆನೆಸ್ಟ್ ಫೆಸ್ಟಿವಲ್ ಫಿಲ್ಮ್ ಅಂದ್ರೆ ನಮ್ಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಆಫ್ ಬಿಟ್ ಫಿಲ್ಮ್, ಆರ್ಟ್ ಫಿಲ್ಮ್ ಅಥವಾ ಫೆಸ್ಟಿವಲ್ ಫಿಲ್ಮ್ ಸ್ವಲ್ಪ ಡಿಪ್ರೆಸಿಂಗ್ ಇರ್ಬೋದು ಅಂತ. ಸೊ ಉದ್ದೇಶ ಫೆಸ್ಟಿವಲ್ ಕಳ್ಸಿದ್ದು ಏನ್ ಮಾಡೋದು ಗೊತ್ತಿರ್ಲಿಲ್ಲ. ಕೋವಿಡ್ ಟೈಮ್, ಥಿಯೇಟರ್ ಯಾರು ಹೋಗ್ತಾ ಇಲ್ಲ. ಸೊ ಓಕೆ ಫೆಸ್ಟಿವಲ್ಸ್ ಕಳ್ಸೋಣ, ನೋಡೋಣ ಏನಾಗುತ್ತೆ. ಒಂದು ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಸ್ ಐ ಮೀನ್ ಎಂಟ್ರಿ ಫ್ರೀ ಇರುತ್ತೆ, ಕೆಲವೊಂದ್ ಕಡೆ ಬೇರೆ ಮಿನಿಮಮ್ 500 rupees ಚಾರ್ಜ್ ಇರುತ್ತೆ. ಓಕೆ ಟ್ರೈ ಮಾಡೋಣ, ಅಟ್ ಲೀಸ್ಟ್ ಒಂದು ರಿಜೆಕ್ಟ್ ಆದ್ರೆ ಗೊತ್ತಾಗತ್ತೆ ಇದು ಫೆಸ್ಟಿವಲ್ ಫಿಲ್ಮ್ಗೆ ಸೆಟ್ ಆಗಲ್ಲ. ಫಸ್ಟ್ ಫಿಲ್ಮ್ ಫೆಸ್ಟಿವಲ್ ಕ್ಯಾಲ್ಕಟಾ ಕಲ್ಟ್ ಇಂಟರ್ನ್ಯಾಷನಲ್ ಯಾವ್ದು ಸೆಲೆಕ್ಟ್ ಆಯ್ತು, ಅಲ್ಲಿ ಸ್ಪೆಷಲ್ ಆನರಬಲ್ ಮೆನ್ಷನ್ ಬಂತು. ನಂಗೆ ಡೌಟ್ ಆಗೋಕೆ ಸ್ಟಾರ್ಟ್ ಆಯ್ತು, ಏನಕ್ಕೆ ಸೆಲೆಕ್ಟ್ ಆಯ್ತು. ಸೊ ಅದಾದ್ಮೇಲೆ ವಿ ಸ್ಟಾರ್ಟೆಡ್ ಸೆಂಡಿಂಗ್ ಬ್ಯಾಕ್ ಟು ಬ್ಯಾಕ್ ಸುಮಾರು ಫಿಲ್ಮ್ ಫೆಸ್ಟಿವಲ್ ಕಳಿಸಿದ್ವಿ, ಸೆಲೆಕ್ಟ್ ಆಗೋಕೆ ಸ್ಟಾರ್ಟ್ ಆಯ್ತು. ಒಂಥರ ಖುಷಿನೂ ಆಯ್ತು, ಸೆಲೆಕ್ಟ್ ಆಗ್ತಿದೆ ಪರವಾಗಿಲ್ಲ. ಯಾಕಂದ್ರೆ ಫೆಸ್ಟಿವಲ್ ಜಡ್ಜಸ್ ಆರ್ ಯೂಶಲಿ ಒಂದು ಸೆನ್ಸ್ ಇರುತ್ತೆ ಸಿನಿಮಾಗೆ, ಫಿಲ್ಮ್ ಮೇಕಿಂಗ್ ಬ್ಯಾಕ್ ಗ್ರೌಂಡ್ ಅಥವಾ ಫಿಲ್ಮ್ ಅಪ್ರಿಷಿಯೇಷನ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಅಂಡ್ ಸೀರಿಯಸ್ ಪೀಪಲ್ ವಾಚ್ ಫಿಲ್ಮ್ ಫೆಸ್ಟಿವಲ್. ಸೊ ಹೈಲೈಟ್ಸ್ ಏನಂದ್ರೆ ನಮ್ಗೆ ದಾದಾ ಸಾಹೇಬ್ ಫಾಲ್ಕೆ ಫಿಲ್ಮ್ ಫೆಸ್ಟಿವಲ್ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕಾಂತಾರ ಐ ಥಿಂಕ್ ಹ್ಯಾಡ್ ಒನ್. ಅಂಡ್ ಓಕೆ ಇದು ಕಳ್ಸೋಣ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ. ಆಲ್ಮೋಸ್ಟ್ ಸೆಲೆಕ್ಟ್ ಆಗಿಲ್ಲ, ಅದು ಆಗಿತ್ತು. ನಾವು ಕೆಲವು ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿರಲಿಲ್ಲ, ಸೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಆಗಿರಲಿಲ್ಲ. ಸೊ ಕಳಿಸಿದ್ವಿ, ಸೆಲೆಕ್ಷನ್ ಆಯಿತು. ಆಮೇಲೆ ಮೇಲ್ ಬಂತು ದಟ್ ಸ್ಕ್ರೀನಿಂಗ್ ಮಾಡ್ತೀವಿ ಫಾರ್ ಸ್ಟೂಡೆಂಟ್ಸ್. ಸೊ ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್. ದೇ ವಾಂಟ್ ಟು ಶೋ ದ ಸ್ಟೂಡೆಂಟ್ಸ್ ಅಂಡ್ ಅಲಾಂಗ್ ವಿತ್ ಫಿಲ್ಮ್ಸ್ ಲೈಕ್ ಸೀತಾರಾಮಂ, ಚಾರ್ಲಿ 777, ಬೇಡಿಯಾ, ಮತ್ತೆ 2025 ಫಿಲ್ಮ್ಸ್, ಆಲ್ ಬಿಗ್ ಬಜೆಟ್ ಪ್ರಾಪರ್ ಫುಲ್ ಫ್ಲೆಜ್ಡ್ ಫಿಲ್ಮ್ಸ್, ಮೇನ್ ಸ್ಟ್ರೀಮ್ ಫಿಲ್ಮ್ಸ್ ಜೊತೆ ಇದು ಸೆಲೆಕ್ಟ್ ಆಗಿ ಇಟ್ ಫೆಲ್ಟ್ ಗುಡ್. ವಿ ಗಾಟ್ ಅನ್ ಆನರಬಲ್ ಮೆನ್ಷನ್ ಆಲ್ಸೋ. ಸೊ ಲಿಫ್ಟ್ ಅಂತ ಒಂದು ಫಿಲ್ಮ್ ಫೆಸ್ಟಿವಲ್ ಇತ್ತು, ಅಲ್ಲೂ ಹಂಗೆ ಕಳಿಸಿ. ಅಲ್ಲಿ ನೋಡಿದ್ರೆ ಕಾಶ್ಮೀರ್ ಫೈಲ್ಸ್ ಜೊತೆ ನಮ್ಮ ಫಿಲ್ಮ್ಗೂ ಅದು ಬೆಸ್ಟ್ ಫಿಲ್ಮ್ ಮತ್ತು ನಮ್ಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟ್ ಬಂದಿತ್ತು. ಸೊ ಇದೇ ಥರ ಕೆಲವು ಪ್ರೆಸ್ಟೀಜಿಯಸ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಸುಮ್ಮನೆ ವಿತೌಟ್ ಅ ಪ್ಲಾನ್ ಕಳಿಸ್ತಾ ಇದ್ವಿ, ನೋಡೋಣ ಏನಾಗುತ್ತೆ ಅಂತ. ಒಂದಾದ್ಮೇಲೆ ಒಂಥರ ಇಲ್ಲ ಒಂದು ಅಡಿಕ್ಷನ್ ಅಥವಾ ಏನೋ ಒಂದು ಖುಷಿ ಅಂತ ಹೇಳ್ಬೋದು ಅಟ್ಲೀಸ್ಟ್. ಇಲ್ಲ ಅದು ಒಂದು ನೋಡ್ತಾ ಇದ್ದಾರೆ ಜನ, ಅಂಡ್ ಸ್ಕ್ರೀನಿಂಗ್ಸ್ ಇರುತ್ತಲ್ಲ, ಸೊ ಆಡಿಯನ್ಸ್ ಫೀಡ್ಬ್ಯಾಕ್ ಇರುತ್ತೆ. IMDb ಅಟ್ಲೀಸ್ಟ್ ಹೋಗಿ ರೇಟಿಂಗ್ಸ್ ರಿವ್ಯೂಸ್ ಶೇರ್ ಮಾಡ್ತಾರೆ. ಸೊ ಕಂಗ್ರಾಚುಲೇಷನ್ಸ್ ಆನ್ ದಟ್ ಸರ್, ಬಿಕಾಸ್ ಫಾರ್ ಎನಿ ವರ್ಕ್ ಒಂದು ಗುಡ್ ರಿಸೆಪ್ಷನ್ ಸಿಕ್ಕಿದೇನೆ ಅದಕ್ಕೊಂದು ವ್ಯಾಲ್ಯೂ ಹೋಗೋದು ಅಂತ ಅನ್ಸುತ್ತೆ. ಸೊ ಕಂಗ್ರಾಚುಲೇಷನ್ಸ್ ಆನ್ ದಟ್. ಅಂಡ್ ನೀವೀಗ ರಿಲೀಸ್ ನೋಡ್ತಿದ್ದೀರಾ, ಆರ್ ಯು ಲುಕಿಂಗ್ ಟು ಹ್ಯಾವ್ ಅ ರಿಲೀಸ್? ಅದು ಅದೇ ಒಂದು ಡೈಲಮಾ ಇತ್ತು. ಟು ಬಿ ಆನೆಸ್ಟ್ ಇನಿಷಿಯಲ್ ಪ್ಲಾನ್ ಏನಿತ್ತಂದ್ರೆ ಇದು ಸ್ಮಾಲ್ ಫಿಲ್ಮ್ ಆಗಿರೋದ್ರಿಂದ ಅಂಡ್ ತುಂಬಾ ಈ ಸಬ್ಜೆಕ್ಟ್ ಹೆಂಗಂದ್ರೆ ಅರ್ಬನ್ ಆಡಿಯನ್ಸ್ಗೆ ಸೆಟ್ ಆಗಂತ ಸಬ್ಜೆಕ್ಟ್. ಅಂಡ್ ಒಂದು ಮೈಂಡಲ್ಲಿ ಒಂದು ಅಪ್ರಾಕ್ಸಿಮೇಟ್ ಇದಿತ್ತು, ಒಂದು ಏಜ್ ರೇಂಜ್ ಲೈಕ್ ಸ್ವಲ್ಪ ಮೆಚ್ಯೂರಿಟಿ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಸ್ವಲ್ಪ ರಿಸರ್ಚ್ ಮಾಡಿದೀವಿ ಅಂಡ್ ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ರಿಂದ 18 to 45 ಏಜ್ ಗ್ರೂಪ್ ಅವ್ರಿಗೆ ಇಷ್ಟ ಆಗುತ್ತೆ ಅರ್ಬನ್ ಆಡಿಯನ್ಸಸ್ ಅಲ್ಲಿ. ಸೊ ನಮ್ಗೆ ಡೌಟ್ ಇತ್ತು, ಇದು ಮೇನ್ ಸ್ಟ್ರೀಮ್ ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ರೆ ಇದು ಓಡುತ್ತೋ ಇಲ್ಲ, ಮಾಡಬೇಕಾ. ಇವಾಗ ಆ ಡಿಜಿಟಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿತ್ತು, ಲೈಕ್ OTT ಹ್ಯಾಡ್ ಸ್ಟಾರ್ಟೆಡ್ ಬಿಕಮಿಂಗ್ ಬಿಗ್. ಆ್ಯಂಡ್ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಗೊತ್ತು, ಲೈಕ್ ಪೀಕಲ್ಲಿ ಇತ್ತು. ಯಾಕಂದ್ರೆ ಮನೇಲಿ ಎಲ್ಲರೂ ಮನೇಲಿ ಕೂರ್ತಾ ಇದ್ರು, ಡಿಜಿಟಲ್ ಡಿವೈಸಸ್ ಅಲ್ಲಿ ಇಟ್ ವಾಸ್ ಈಸಿ ಟು ಇನ್ಸ್ಟಾಲ್ ಆ್ಯಪ್, ಫಂಡಿಂಗು ಬರ್ತಾ ಇತ್ತು ನೆಟ್ಫ್ಲಿಕ್ಸ್, ಅಮೆಝಾನ್ ಅವ್ರ ಕಡೆಯಿಂದ. ಸೊ ನಾವು ಅನ್ಕೊಂಡು ಬೆಸ್ಟ್ ಆಪ್ಷನ್ ನಮಗೆ ಡೈರೆಕ್ಟ್ OTT ರಿಲೀಸ್ ಮಾಡೋಣ ಅಂತ. ಬಟ್ ಅಲ್ಲಿ ನಮ್ಗೆ ಗೊತ್ತಾಯ್ತು ರಿಯಲ್ ಸ್ಟ್ರಗಲ್ಸ್. ಆ್ಯಂಡ್ ಅವಾಗ ಏನ್ ಡೈಲಮಾ ಅಂದ್ರೆ, ಈ ಸಿಚುವೇಶನ್ ಥಿಯೇಟರ್ಗೆ ಯಾರು ಹೋಗ್ತಿಲ್ಲ, ಥಿಯೇಟರ್ ರಿಲೀಸ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ನಿಮಗೆ ಟಿಪಿಕಲ್ ಅದು ಒಂದು ಚೆಕ್ ಲಿಸ್ಟ್ ಏನಿದೆ OTT ಫಿಲ್ಮ್ಗೆ, ಅಂದ್ರೆ ಫ್ರಮ್ ಅ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅವ್ರದ್ದು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೆಲ್ಲೂ ಯು ಆರ್ ನಾಟ್ ಟಿಕಿಂಗ್ ದ ಬಾಕ್ಸಸ್, ಮ್ಯಾಚ್ ಆಗ್ತಾ ಇಲ್ಲ. ಏನ್ ಮಾಡೋದು ಇವಾಗ? ಬೇರೆ ಯಾವ ತರ ಆಪ್ಷನ್ ಇದೆ? ಟಿವಿ ರೇಟ್ಸ್ಗೂ ಒಂದು ಪ್ರೀ ರೆಕ್ವಿಸಿಟ್ ಇರುತ್ತೆ, ಅಟ್ಲೀಸ್ಟ್ ಒಂದು ಥಿಯೇಟ್ರಿಕಲ್ ರಿಲೀಸ್ ಆಗಿರ್ಬೋದು, ಅಥವಾ ಇಷ್ಟು ಜನ ನೋನ್ ಫೇಸಸ್ ಅಥವಾ ಈ ತರ ಎಲಿಮೆಂಟ್ಸ್ ಇರಬೇಕು. ಸೊ ನಮ್ಗೆ ಆಕ್ಚುಲಿ ಕಂಪ್ಲೀಟ್ ಡೈಲಮಾ ಅಲ್ಲಿದ್ವಿ. ಅದು ಒಂದು ರೀಸನ್ ಇತ್ತು ಏನಕ್ಕೆ ನಾವು ಫಿಲ್ಮ್ ಫೆಸ್ಟಿವಲ್ ಕಳಿಸಿದ್ವಿ. ಸೊ ಇದೊಂದು ಆಪರ್ಚುನಿಟಿ, ಒಂದು ಪ್ಲಾಟ್ಫಾರ್ಮ್ ಕಾಣಿಸ್ತು, ಕಂಪ್ಲೀಟ್ಲಿ ಅನ್ಬಯಾಸ್ಡ್ ಅಂಡ್ ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ಅಂತ ಹೇಳ್ಬೋದು. ನೀವು ಕಳಿಸಿ ಅವ್ರಿಗೆ ಇಷ್ಟ ಆದ್ರೆ ಸೆಲೆಕ್ಟ್ ಮಾಡ್ತಾ ಪ್ಲೇ ಮಾಡ್ತಾರೆ ಅಷ್ಟೇ. ಸೊ ಅದೇ ಇವಾಗಲೂ ಇನ್ಫ್ಯಾಕ್ಟ್ ನೆನ್ನೆ ಮೊನ್ನೆ ಡಿಸ್ಕಷನ್ ಆಯ್ತು, ನಮ್ಮ ಪ್ರೊಡ್ಯೂಸರ್ ಆಕ್ಟರ್ ಯಾವ್ದು ಮಾಡ್ಬೋಣ ಥಿಯೇಟ್ರಿಕಲ್ ರಿಲೀಸು. ಬಟ್ ಆ ರಿಲೀಸ್ ಪ್ರಾಸೆಸ್ ಕಂಪ್ಲೀಟ್ಲಿ ಅದು ಅಂಡರ್ಸ್ಟ್ಯಾಂಡಿಂಗ್ ಆಕ್ಚುಲಿ ನಮ್ಗೆ ಆ ಸ್ಟ್ರಾಟಜಿ ಎಲ್ಲ ಅದೇನು ಪ್ಲಾನ್ ಮಾಡಿದ್ವಿ. ಅದು ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಥಿಂಗ್ಸ್ ಆರ್ ಗೆಟಿಂಗ್ ಅಪ್ಡೇಟೆಡ್ ಎವ್ರಿ ನೋ. ಪ್ರೊಮೋ ಸ್ಟ್ರಾಟಜಿ 3 years ಬ್ಯಾಕ್ ಏನಿತ್ತು, 5 years ಬ್ಯಾಕ್ ಏನಿತ್ತು. ಇನ್ಫ್ಯಾಕ್ಟ್ ನೆಕ್ಸ್ಟ್ ಇಯರ್ ಯಾವ ತರ ಅಂತ ಗೊತ್ತಿಲ್ಲ. ಒಂದು ಟೆಂಪ್ಲೇಟ್ ಇದೆ ಇವಾಗ ಎಲ್ಲರ ಹತ್ರ, ಈ ತರ ಮಾಡಬೇಕು, ಒಂದು ಪ್ರೀ ರಿಲೀಸ್ ಇವೆಂಟ್, ಒಂದು ಆಡಿಯೋ ಲಾಂಚ್, ಒಂದು ಟ್ರೇಲರ್ ಲಾಂಚ್, ಮತ್ತೆ ಇನ್ಫ್ಲುಯೆನ್ಸರ್ಸ್ ಇಷ್ಟು ಜನ ಜೊತೆ ಟೈಪ್ ಆಗಬೇಕು. ಅದು ಆಕ್ಚುಲಿ ನಾವು ಟ್ರೈ ಮಾಡಿದ್ವಿ, ಒಂದು ಅಪ್ರಾಕ್ಸಿಮೇಟ್ ಮಾರ್ಚಲ್ಲಿ ರಿಲೀಸ್ ಮಾಡೋಣ.
ಇಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಅಪ್ರೋಚ್ ಮಾಡೋಣ, ಇಷ್ಟು ಬಜೆಟ್ ಆಗ್ಬೋದು, ರಿಲೀಸ್ಗೆ ಇಷ್ಟು ಖರ್ಚಾಗತ್ತೆ, ಸರಿ ಕ್ಯೂಬು UFO ಎರಡು ಇರುತ್ತೆ, ಕ್ಯೂಬ್ ಬೇಡ ಬರೀ UFO ಮಾಡೋಣ. ಸೊ ಇದೆಲ್ಲ ಆಕ್ಚುಲಿ ಪ್ಲಾನ್ ಮಾಡಿದ್ವಿ, ಬಟ್ ಅದು ತುಂಬಾನೇ ಡ್ರೈನಿಂಗ್ ಪ್ರಾಸೆಸ್. ಅಂಡ್ ಎಲ್ಲೋ ಅನ್ಸಕ್ ಸ್ಟಾರ್ಟ್ ಆಯ್ತು, ದ ಕ್ರಿಯೇಟಿವಿಟಿ ನಮ್ದು ಎಲ್ಲೋ ಇಟ್ಸ್ ಟೇಕಿಂಗ್ ಅ ಬ್ಯಾಕ್ ಸೀಟ್, ಅಂಡ್ ಬಿಸ್ನೆಸ್ ಕಡೆ ತುಂಬಾ ಯೋಚನೆ ಮಾಡ್ತೇನೆ, ಇಟ್ಸ್ ಗೆಟಿಂಗ್ ಕಾಂಪ್ಲೆಕ್ಸ್. ಸೊ ಫೈನಲಿ ಅನ್ಕೊಂಡ್ವಿ, ಮೇ ಬಿ ಲೆಟ್ಸ್ ಟೇಕ್ ಅ ಗ್ಯಾಂಬಲ್, ಆನ್ಲೈನ್ ಥಿಯೇಟರ್ ತರ ಏನಾದ್ರು ಇದೆ, ವರ್ಚುವಲ್ ಥಿಯೇಟರ್ ತರ, ಲೈಕ್ ಕೆಲವು ಪ್ಲಾಟ್ಫಾರ್ಮ್ಸ್ ಇರುತ್ತೆ ವೇರ್ ಯು ಕ್ಯಾನ್ ಬೈ ಅ ಟಿಕೆಟ್ ಅಂಡ್ ನಿಮ್ ಕನ್ವೀನಿಯನ್ಸ್ ಪ್ರಕಾರ ನೀವು ನೋಡ್ಕೋಬಹುದು. ನಾನು ಇವಾಗ ಟಿಕೆಟ್ ತಗೊಂಡು ಫ್ರೈಡೆ ತಗೊಂಡಿರ್ತೀನಿ ಟಿಕೆಟ್, ಮೇ ಬಿ ಮಂಡೇ ಈವ್ನಿಂಗ್ ಸ್ವಲ್ಪ ಫ್ರೀ ಟೈಮ್ ಇದೆ, ನಾನು ಆರಾಮಾಗಿ ನನ್ನ ಲ್ಯಾಪ್ಟಾಪ್ ಅಥವಾ ಫೋನಲ್ಲಿ ನೋಡ್ಬೋದು ಅಂತ. ಸೊ ಅದೊಂದು ರಿಸ್ಕ್ ವಿ ಹ್ಯಾವ್ ಟೇಕನ್, ಅಂಡ್ ಪ್ಲಾನ್ ಇರೋದು ಆನ್ಲೈನ್ ಟಿಕೆಟ್ ಬೇಸ್ಡ್ ರಿಲೀಸ್. ಆರ್ಗ್ಯಾನಿಕ್ಲಿ ನೋಡೋಣ 2-3 weeks ಯಾವ ತರ ರೆಸ್ಪಾನ್ಸ್ ಇದೆ, ಅಂಡ್ ದೆನ್ ಮೇ ಬಿ OTT ರಿಲೀಸ್ ಬೇಸ್ಡ್ ಆನ್ ರೆಸ್ಪಾನ್ಸ್. ಓಕೆ ಸರ್, ಈಗ ನಂಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಗೊರಿಲ್ಲಾ ಅಂದ್ರೆ ಫ್ರೀ ಅಲ್ಲ, ಗೊರಿಲ್ಲಾ ಫಿಲ್ಮ್ ಮೇಕಿಂಗ್ ಮೇ ಬಿ ಒಂದು ಅಫೋರ್ಡೆಬಲ್ ಫಿಲ್ಮ್ ಮೇಕಿಂಗ್, ಬಟ್ ಅಲ್ಲೂ ಕೂಡ ದುಡ್ಡು ಖರ್ಚು ಆಗೇ ಆಗುತ್ತೆ ಯಾವುದೇ ಫಿಲ್ಮ್ ಆಗುವಷ್ಟು. ಸೊ ನಿಮ್ಮ ಫಿಲಮ್ ಅಲ್ಲಿ ಎಕ್ಸ್ಪೆನ್ಸಸ್ ಹೇಗಿತ್ತು, ನೀವ್ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ, ಅಂಡ್ ನೀವ್ ಅದಕ್ಕೆ ರಿಕವರಿ ಹೇಗ್ ನೋಡ್ತಿದ್ದೀರಾ? ಸೊ ಟು ಬಿ ಆನೆಸ್ಟ್, ನಮ್ ಫಸ್ಟ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನಮ್ಮ ಮೈಂಡ್ ಅಲ್ಲಿ ಇತ್ತು, ಈ ಮೂವಿನ ನಾವು ಇಷ್ಟು ಆರ್ಟಿಸ್ಟ್ ಇದ್ದಾರೆ, ಇಷ್ಟು ಡೇಸ್ ಶೂಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ವಿತಿನ್ 10 lakhs ಮುಗಿಸ್ಬೋದು ಅಂತ ಪ್ಲಾನ್ ಇತ್ತು. ಓಕೆ, 10 lakhs ಅಂದ್ರೆ 1 year ನಮ್ದು ಮಂತ್ಲಿ ಅರ್ನಿಂಗ್ಸ್ ಇಷ್ಟಿದೆ, ಸೊ ಎವ್ರಿ ಮಂತ್ ಫಾರ್ ಎಕ್ಸಾಂಪಲ್ 50,000 ಇದ್ರೆ 10 lakhs ಹೆಂಗೋ ರೀಚ್, ಅದೊಂದು ಅಪ್ರಾಕ್ಸಿಮೇಟ್ ಐಡಿಯಾ ಇತ್ತು. ಬಟ್ ಶೂಟ್ ಕೆಲವೊಂದು ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಿಲ್ಲ, ಅದು ನಮ್ಮ ಮೈಂಡ್ ಅಲ್ಲಿ ಲೈಕ್ ವೆರಿ ಸ್ಮಾಲ್ ಫ್ಯಾಕ್ಟರ್ಸ್. ಇದು ಹೆಂಗ್ ಅಂದ್ರೆ ಯಾರು ಕನ್ಸಿಡರ್ ಮಾಡಲ್ಲ. ಬಜೆಟಿಂಗ್ ಅಲ್ಲಿ ಕ್ಯಾಮ್ರಾ, ಆರ್ಟಿಸ್ಟ್ ಚಾರ್ಜಸ್, ಬಾಟಾ, ಆ ಥರ ಮೇ ಬಿ ಯಾವುದು ಕೆಫೆನ ಫಾರ್ ಎಕ್ಸಾಂಪಲ್ ನಾವು ಬ್ಲಾಕ್ ಮಾಡಿದ್ರೆ ಮೇ ಬಿ ಸಮ್ ಅಮೌಂಟ್ ದೇರ್. ಸೊ ಈ ಥರ ಚಾರ್ಜಸ್ ಮೈಂಡ್ ಇತ್ತು. ನಮ್ಗೆ ರಿಯಲೈಸ್ ಏನಾಯ್ತು, ಫುಡ್ ವಾಸ್ ಅ ಮೇಜರ್ ಫ್ಯಾಕ್ಟರ್, ಫುಡ್ ಆ್ಯಂಡ್ ಫ್ಯೂಯಲ್. ಬಿರಿಯಾನಿಯಲ್ಲಿ ನಾವು ಮ್ಯಾಕ್ಸಿಮಮ್ ಖರ್ಚು ಮಾಡಿದ್ವಿ, ನಿಜ ಹೇಳ್ಬೇಕು, ಅಲ್ಲೇ ನಮ್ಮ ಬಜೆಟ್ ಆಲ್ಮೋಸ್ಟ್ ಡಬಲ್ ಆಗಿದ್ದು. ಸೊ ಯಾಕಂದ್ರೆ ಟಿಪಿಕಲ್ ಕೇಟ್ರಿಂಗ್ ಅದೆಲ್ಲ ಐಡಿಯಾ ಇರಲಿಲ್ಲ. ಸೊ ಹೋಗ್ತಾ ಆ್ಯಂಡ್ ಅಫ್ಕೋರ್ಸ್ ವಿತ್ ಟೈಮ್ ಈಸ್ ಆಲ್ಸೋ ಮನಿ, ಬಟ್ ವಿತ್ ಟೈಮ್ ಮನಿ ಆಲ್ಸೋ ಸ್ಟಾರ್ಟೆಡ್ ಪೈಲಿಂಗ್ ಅಪ್. ಮತ್ತು ನಮಗೂ ಅದೊಂದು ಚೆನ್ನಾಗಿ ಬರ್ತಾ ಇದೆ, ಇನ್ನೂ ಬೆಟರ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಇತ್ತು ಬರೀ ಒಂದು ಬೇಬಿ ಯೂಸ್ ಮಾಡೋಣ, ಆಮೇಲೆ 2 extra LED ಆ್ಯಡ್ ಮಾಡಿದ್ವಿ, ಆಮೇಲೆ ನಾವು ಓಕೆ 2 ಕ್ಯಾಮ್ರಾ ಇಟ್ಕೊಂಡು ಅದಾಗ ಹೇಳಿ ನಾವು ಒಂದು ಶಾರ್ಟಲ್ಲಿ ಇನ್ಫ್ಯಾಕ್ಟ್ ವಿ ಟ್ರೈಡ್ ವಿತ್ ರೆಡ್ ಡ್ರ್ಯಾಗನ್ ಆಲ್ಸೋ. ಸೊ ಬಜೆಟ್ ಜಾಸ್ತಿ ಆಗ್ತಾ ಎಂಡಲ್ಲಿ ಐ ಥಿಂಕ್ ನಮ್ಮ ಪ್ಲ್ಯಾನ್ಕಿನ ಆಲ್ಮೋಸ್ಟ್ 150% ಜಾಸ್ತಿ ಆಯಿತು, ಕ್ಲೋಸ್ ಟು 32 some lakhs. ಅದು ನಮಗೆ ತುಂಬ ಜಾಸ್ತಿ. ಬೇರೆಯವ್ರಿಗೆ ಹೇಳಿದ್ರೆ ಫಾರ್ ಎ ಫೀಚರ್ ಫಿಲ್ಮ್ ಇಟ್ಸ್ ಅ ವೆರಿ ಲೋ ಬಜೆಟ್. ಸೊ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ಗೆ 32+ ಆಯಿತು. ಇದು ನಾವು ಟ್ರ್ಯಾಕ್ ಮಾಡಿರೋದು, ಅಂದರೆ ನಮ್ಗೆ ಗೊತ್ತಿರೋದು ಕಾಸ್ಟಿಂಗು. ಮಿಕ್ಕಿದೆ ಮಿಸೆಲೇನಿಯಸ್ ನಾವು ಕೆಲವೊಂದು ಟ್ರ್ಯಾಕ್ ಮಾಡಿಲ್ಲ, ಅದು ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಮೈಂಡಲ್ಲಿ ನಮ್ಗೆ. ಅದು ಆ್ಯಂಡ್ ಓವರ್ ಪೀರಿಯಡ್ ಆಫ್ ಟೈಮ್ ನಮಗೂ ಗೊತ್ತು ಇವಾಗ how ಥಿಯೇಟ್ರ್ ಟಿಕೆಟ್ ಪ್ರೈಸಸ್ ಇಷ್ಟು ಚೇಂಜ್ ಆಗಿದೆ. ಥಿಯೇಟ್ರ್ ಫಸ್ಟ್ ಐಡಿಯಾ ಇತ್ತು, ಓಕೆ ಥಿಯೇಟ್ರಿಂದ ಸ್ವಲ್ಪ ಇಷ್ಟು ರಿಕವರ್ ಆಗ್ಬೋದು, TV ರೇಟ್ಸಿಂದ ಇಷ್ಟು ಬರ್ಬೋದು, ಆಡಿಯೋ ರೇಟ್ಸಿಂದ ಇಷ್ಟು ಬರ್ಬೋದು. ಸೊ ಒಂದು ಪ್ಲ್ಯಾನಲ್ಲಿ ನಾವು ಪ್ಲ್ಯಾನ್ ಮಾಡಿರೋ ಬಜೆಟು ರಿಕವರಿ ಆಗತ್ತೆ. ನಮ್ದೇನು ಉದ್ದೇಶ ಅಂದರೆ ಮೇನ್ ಲರ್ನಿಂಗ್, ಪ್ಯಾಷನ್ ಆ್ಯಂಡ್ ಬೇರ್ ಮಿನಿಮಮ್ ಅಟ್ಲೀಸ್ಟ್ ಲಾಸ್ ಇರಬಾರ್ದು, ಅಟ್ಲೀಸ್ಟ್ 80% ರಿಕವರ್ ಆಗ್ಬೋದು. ಸೊ ರಿಸ್ಕ್ ತೊಗೋಬೋದಂತ ಅನಿಸ್ತು ನಮಗೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ರಿಯಲೈಸ್ ಆಯಿತು ದಟ್ ಥಿಂಗ್ಸ್ ಆರ್ ಗೆಟಿಂಗ್ ಟಫರ್. ರಿಕವರಿ ಅಂದ್ಕೊಂಡಷ್ಟು ಈಸಿ ಅಲ್ಲ, ಯಾಕಂದರೆ ಜನ ಥಿಯೇಟರ್ಗೆ ಹೋಗ್ತಾ ಇಲ್ಲ. OTT ಮುಂಚೆ ಎಷ್ಟು ಖರ್ಚು ಮಾಡ್ತಾ ಇದ್ರು, ಲೈಕ್ ಮುಂಚೆ ಅವ್ರು ಲೈಬ್ರರಿ ಬಿಲ್ಟ್ ಮಾಡಬೇಕಾಗಿತ್ತು. ಸೊ ದೇ ಆರ್ ಜಸ್ಟ್ ಬೈಯಿಂಗ್ ಕಾಂಟೆಂಟ್. ಅದೇ ಸೇಮ್ ಕಾಂಟೆಂಟ್ ಇವತ್ತು ದೇ ವಿಲ್ ನಾಟ್ ಲುಕ್ ಎಟ್ ಇಟ್. ಮುಂಚೆ ಒಂದು ಸ್ಪೆಂಟ್ XYZ ಲೈಕ್ 1 crore 2 crores ಫಾರ್ ಅ ಕಾಂಟೆಂಟ್, ಇವತ್ತು ಅವ್ರು ಏನು ಕೊಡಲ್ಲ, ರೆವೆನ್ಯೂ ಮಾಡೆಲ್ ಚೇಂಜ್ ಆಯಿತು. ಸೊ ನಮಗೂ ಅದು ರೀವಿಸಿಟ್ ಮಾಡ್ತಾ ಇದೀವಿ, ಓಕೆ ಇವಾಗ ಈ ಥರ ಚೇಂಜ್ ಆಗಿದೆ, ರಿಕವರಿ ಚಾನ್ಸಸ್ ಏನಿದೆ. ಸೊ ಅದು ಮೈಂಡಲ್ಲಿ ಎಲ್ಲೋ ಇತ್ತು. ಐ ವುಡ್ ಬಿ ಲೈಯಿಂಗ್ ಇಫ್ ಐ ಸೆಡ್ ದಟ್ ಇಲ್ಲ ಪ್ಯಾಷನ್ ನಿಜ, ಬಟ್ ನಮ್ಗೆ ಏನಂದರೆ ನೆಕ್ಸ್ಟ್ ಪ್ರಾಜೆಕ್ಟು ಮಾಡಬೇಕು. ಆಲ್ ಆಫ್ ದೆಮ್ ನೌ ಆರ್ ಡೀಪರ್ ಇನ್ ಟು ದಿಸ್, ಆ್ಯಂಡ್ ನಮ್ಗೆ ಒಂದು ಇಂಟ್ರೆಸ್ಟ್ ಇದೆ, ಇನ್ನೊಂದು ಇದೇ ಥರ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಮಾಡಬೇಕಾ, ಅಥವಾ ನೆಕ್ಸ್ಟ್ ಬೆಟರ್ ಸಬ್ಜೆಕ್ಟ್ ಇನ್ನು ಬಿಗರ್ ಸ್ಕೇಲ್ ಮಾಡಬೇಕು. ಬಟ್ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಎಲ್ಲೋ ನಿಮ್ಮ ಮೈಂಡೆಲ್ಲ ಪ್ಲೇ ಆಗ್ತಾ ಇರುತ್ತೆ ದಟ್ ರಿಕವರಿ ಆರ್ ಅಟ್ ಲೀಸ್ಟ್ ಸಮ್ ಅಮೌಂಟ್ ವಿಚ್ ಕ್ಯಾನ್ ಪುಷ್ ದ ನೆಕ್ಸ್ಟ್ ಪ್ರಾಜೆಕ್ಟ್. ಅದಕ್ಕೆ ಆಲ್ ದ ಬೆಸ್ಟ್ ಸರ್, ಆ ಐಡಿಯಾಸ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ಗೊರಿಲ್ಲಾ ಟೆಕ್ನಿಕ್ ಅನ್ನೋದು ನನಗೆ ಪರ್ಸ್ನಲಿ ಆ್ಯಂಡ್ ನಮ್ಮ ಚಾನಲ್ ಡಿಸ್ಕಷನ್ಸ್ ಅಲ್ಲಿ ಕೂಡ ಇಟ್ ಈಸ್ ಸಮಥಿಂಗ್ ನ್ಯೂ. ಸೊ ಆ ಪರ್ಸ್ಪೆಕ್ಟಿವ್ ತಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫಿಲಮ್ಗೆ ವಿತ್ ವಾಟ್ ಎವರ್ ರೂಟ್ ಯು ಚೂಸ್ ಟು ಟೇಕ್, ಆಲ್ ದ ಬೆಸ್ಟ್ ಫಾರ್ ದಟ್ ಸರ್. Thank you. Thanks a lot. All the best to you too. You guys are doing a good job. The Film Club is actually a great initiative. Yeah. Thank you so much. Thanks.